ಸರ್ ನಮಸ್ಕಾರ. ನಮಸ್ಕಾರ ರೀ. ಆರಾಮಿದ್ದೀರಾ? ಆರಾಮಿದ್ದೀವಿ. ಓಕೆ, ಈಗ ರಮೇಶ್ ಶರ್ಮಾ ಅವ್ರ ಬಗ್ಗೆ ನೀವು ಹೇಳಬೇಕು ಅಂದರೆ ಅಲ್ಲಿಂದ ಏನೆಲ್ಲ ಒಳ್ಳೇದಾಗೈತೆ, ನಿಮ್ಗೆ ಅವರಿಂದ ಏನು ಬೆನಿಫಿಟ್ ಆಗೈತೆ, ಯಾವ ಥರ ತೊಂದರೆ ಇತ್ತು ಮೊದಲು? ಮೊದಲು ತುಂಬಾ ತೊಂದರೆ ಇತ್ತು ರೀ. ಕರೆ ಹೇಳ್ಬೇಕಂತಂದ್ರೆ ರಮೇಶ್ ಗುರುಜಿ ಅವ್ರ ಭೇಟಿ ಅನ್ನಂದ್ರೆ ನಮಗೆ ಬಹಳ ಒಳ್ಳೇದಾಗಿದೆ. ಏನಂತಂದ್ರೆ ನಮ್ದು ಒಂದು ಊರಿ 2 ಕೋಟಿ ವ್ಯವಹಾರ ಎಲ್ಲ ನಮ್ದೆಲ್ಲ ಸ್ಟಕ್ ಆಗಿದೆ. ಎಷ್ಟು ಸರ್? ಅಷ್ಟು ಇದು ಪ್ರಾಬ್ಲಮ್ ಆಗಿತ್ತು. ಓಕೆ ಓಕೆ. ಅವ್ರು ಹೇಳಿದಂಗ ಅವ್ರು ಹೇಳಿದ್ದು ನಾವು ಪೂರಾ ಕಂಪ್ಲೀಟ್ ಮಾಡಿಲ್ಲ. ಪೂಜೆ ಅಂತದೆಲ್ಲ ಒಂದು 75% ಮಾಡೇನ ಅಷ್ಟೇ. ಓಕೆ ಓಕೆ. ಅಷ್ಟಕ್ಕನ ನಮ್ಗೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಸೂಪರ್ ಸೂಪರ್. ಎಲ್ಲಿ, ಯಾವ ಊರು? ನಿಮ್ಮ ಅಡ್ರೆಸ್ ಹೇಳಿಲ್ಲ ನೀವು. ನಮ್ದು ಧಾರವಾಡ. ಧಾರವಾಡ. ಓಕೆ. ಏನ್ ಮಾಡ್ಕೊಂಡ್ರಿ ಸರ್? ಶ್ರೀಕಾಂತ್ ಅಂತ ಹೇಳಿ ನಮ್ದು ಬ್ಲಡ್ ಡಯಾಗ್ನೋಸ್ಟಿಕ್ ಸೆಂಟರ್ ಇದೆ. ಡಯಾಗ್ನೋಸ್ಟಿಕ್ ಸೆಂಟರ್. ಓಕೆ. ಡಯಾಗ್ನೋಸ್ಟಿಕ್ ಸೆಂಟರ್ ಇದೆ, ಬ್ಲಡ್ ಬ್ಯಾಂಕ್ ಇದೆ. ಅದ್ರ ಹೆಸರು ಹೇಳಿ ಸರ್, ನಮ್ಮ ವೀಕ್ಷಕರನ್ನ ಅಕ್ಕಪಕ್ಕ ಇದ್ರೆ ಬರ್ತಾರೆ. ರೋಟರಿ ಬ್ಲಡ್ ಬ್ಯಾಂಕ್ ಇದೆ ನಮ್ದು. ಏನ್ ಸರ್? ರೋಟರಿ ಬ್ಲಡ್ ಬ್ಯಾಂಕ್. ರೋಟರಿ ಬ್ಲಡ್ ಬ್ಯಾಂಕ್. ಬ್ಲಡ್ ಬ್ಯಾಂಕ್. ಅವೆಲ್ಲ ತುಂಬಾ ಬಹಳ ಪ್ರಾಬ್ಲಮ್ ಆಗಿತ್ತು. ಅಂದ್ರೆ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇರ್ಲಿಲ್ಲ, ಸ್ಟಾಪ್ ಕಿರಿಕಿರಿ ಹಿಂಗೆಲ್ಲ ಇದಾಗಿತ್ತು. ಈಗ ತುಂಬಾ ಚೆನ್ನಾಗಿದ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಅವ್ರು ಹೇಳಿದಂಗೆಲ್ಲ ಇದ್ ಮಾಡಿದ್ವಿ ನಾವು. ಎಲ್ಲ ಚೆನ್ನಾಗಿದೆ. ಅಂದ್ರೆ ಈಗ ರಮೇಶ್ ಶರ್ಮಾ ಅವ್ರ ಹತ್ರ ನೀವು ಪರಿಹಾರ ಪಡೆಯೋಕ್ಕೂ ಮೊದಲು ಯಾವ ತರ ಅಲ್ಲಿ ಪರಿಸ್ಥಿತಿ ಹೆಂಗಿತ್ತು? ತುಂಬಾ ಪರಿಸ್ಥಿತಿ ಗಂಭೀರ ಇತ್ತು. ನಾವು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ. ಈ ಬ್ಲಡ್ ಬ್ಯಾಂಕ್ ಇಂದ ಸಮಸ್ಯೆ ಇದ್ದಿಲ್ಲ, ಬಟ್ ಪರ್ಸನಲಿ ನಾನು ಹೊಸ ಪ್ರಾಜೆಕ್ಟ್ ಕೈ ಹಾಕಿದಾಗ ಎಲ್ಲ ಸ್ಟಾಪ್ ಆಗಿತ್ತು. ಓಕೆ. ಅವೆಲ್ಲ ಸ್ಟಾಪ್ ಆಗಿದಾಗ ಏನಂದ್ರೆ 2 ವರ್ಷ ವರ್ಕ್ ಆಗಿದ್ದಿಲ್ಲ. ನಾವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ವಿ. 2 ವರ್ಷ ಅಂತಲೇ ಯಾವ್ದು ವರ್ಕ್ ಆಗಿದ್ದಿಲ್ಲ. ಗುರುಜಿ ಅವ್ರು ಹೇಳಿದ್ಮೇಲೆ ಅವ್ರು ಹೇಳಿದ್ದು ಫಾಲೋ ಅಪ್ ಮಾಡಿದ್ವಿ. ನಾವು ಫಾಲೋ ಅಪ್ ಮಾಡಿದ ತಕ್ಷಣ ಇಮಿಡಿಯೇಟ್ ನಮ್ಗೆ ಎಲ್ಲಾ ರಿಸಲ್ಟ್ ಚೆನ್ನಾಗಿ. ಓಕೆ, ಸೂಪರ್ ಸೂಪರ್. ಅಂದ್ರೆ ಅದು ಅಂದ್ರೆ ಪರಿಹಾರ ಪಡೆದು ಎಷ್ಟು ದಿವಸದಲ್ಲಿ ನಿಮ್ಗೆ ಚೇಂಜಸ್ ಕಾಣಿಸ್ತು? ಅದು ಪರಿಹಾರ ಪಡೆದು ಜಸ್ಟ್ ನಮಗೆ ಬಹಳ ದಿವಸ ಅನಿಸ್ತಿಲ್ಲ. 2 days ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ ನಮಗೆ ವರ್ಕ್. ಸೂಪರ್. 2 ದಿವಸದಲ್ಲಿ? ಓನ್ಲಿ 2 days. ನೀವು ಒಂದ್ಸರಿ ಬಿಲೀವ್ ಮಾಡ್ತಾರೆ. ಇನ್ನೂ ಆ ಟೆಂಪಲ್ ದಲ್ಲಿ ಇದ್ದೆ ನಾನು. ಓಕೆ. ಅಲ್ಲಿಗೆ ಒಂದು ಕಾಲ್ ಬಂತು ನನಗೆ ಟೆಂಪಲ್ ನಿಂದ ಹೊರಗೆ ಬರುವಾಗ. ನಮ್ದು ಯಾವ್ದು ವರ್ಕ್ ಸ್ಟಾಪ್ ಆಗಿತ್ತಲ್ಲ ಅದು ಮತ್ತೆ ಕಂಟಿನ್ಯೂ ಮಾಡ್ಲಿಕ್ಕೆ. ಸೂಪರ್ ಸೂಪರ್. ಅಷ್ಟು ರಿಸಲ್ಟ್ ಇದು ಬಂದಿತ್ತು. ಸೂಪರ್. ಅಂದ್ರೆ ತುಂಬಾ ನಮಗೆ ಇನ್ನು ನಾವು ಟೆಂಪಲ್ ನಿಂದ ಜಸ್ಟ್ ಹೊರಗೆ ಬಂದ್ವಿ ಅಷ್ಟೇ. ಏನ್ ಮಾಡ್ಕೊಟ್ರು ಅವರು ಆತರ ರಮೇಶ್ ಶರ್ಮಾ ಅವರು? ಏನಿಲ್ಲ, ಸಿಂಪಲ್ ಪೂಜೆ. ನಾವು ರೆಗ್ಯುಲರ್ ಟೆಂಪಲ್ ಹೋಗ್ತಾವಲ್ಲ ಆ ತರ ಟೆಂಪಲ್. ನಮ್ದು ರಾಶಿ ಅನುಗುಣವಾಗಿ ಅವ್ರು ಟೆಂಪಲ್ ಹೇಳ್ತಾರೆ, ಇಂಥ ಟೆಂಪಲ್ ಹೋಗ್ತಾರೆ. ಓಕೆ ಓಕೆ. ಅದಷ್ಟೇ ಅಂತ. ಮತ್ತೆ ಸ್ಪೆಷಲ್ ಇಲ್ಲ. ಅರ್ಚನೆ ಮಾಡಿಸೋದು, ಪೂಜೆ ಮಾಡೋದು ಇಷ್ಟೇ, ಮತ್ತೇನಿಲ್ಲ. ಸೂಪರ್. ಬಟ್ ನಿಮ್ಗೆ ರೆಗ್ಯುಲರ್ ಆಗಿ ನಾವು ಗಣೇಶ್ ಗುಡಿಗೆ ಕೆಲವು ರಮೇಶ್ ಶರ್ಮಾ ಅವ್ರು ಕೊಟ್ಟಿದ್ದು ಒಂದು ಸಜೆಷನ್ ನಿಮ್ಗೆ ಒಳ್ಳೇದಾಗೈತೆ? ಹೌದೌದು, 100%. ಸೂಪರ್, ಒಳ್ಳೇದಾಗ್ಲಿ ಸರ್. ಸೊ ನೆಕ್ಸ್ಟ್ ರಮೇಶ್ ಶರ್ಮಾ ಅವ್ರನ್ನ ಮಾತಾಡಿಸ್ತೀನಿ. ಸೊ ಅವ್ರು ಏನೆಲ್ಲ ನಿಮ್ಗೆ ಲಿಸ್ಟ್ ತುಂಬಾ ಕೊಟ್ಟಿದ್ರು ಅವರು, ಟೆಂಪಲ್ ಎಲ್ಲ ಡೀಟೇಲ್ಸ್. ಅದೆಲ್ಲ ನಾವು ಮಾಡಿದ್ವಿ. ನಾವು ಮಾಡಿದ ತಕ್ಷಣ ಇಮಿಡಿಯೇಟ್ ರಿಸಲ್ಟ್ ಎಲ್ಲಾನ ಕರೆಕ್ಟ್ ಆಯ್ತು. ಓಕೆ, ಒಳ್ಳೇದಾಗ್ಲಿ. ನಮಸ್ಕಾರ ಸರ್. ರಮೇಶ್ ಶರ್ಮಾ ಅವ್ರು ಮಾತಾಡ್ತಾರೆ. ಒಂದೇ ನಿಮಿಷ ಕೊಟ್ಟೆ, ಮಾತಾಡಿ ಸರ್. ಹೇಳಿ, ನೀವು ಬಸ್ ಬುಕ್ ಮಾಡಿದ್ರಲ್ಲ ನಿಮ್ಮ ಹಾಸ್ಪಿಟ್ಲಿಗೋಸ್ಕರ, ಬಸ್ ಬಂದ್ಮೇಲೆ ಹೆಂಗ್ ನಡೀತಾ ಇದೆ ನಿಮ್ದು? ಚೆನ್ನಾಗಿ ನಡೀತಿದೆ. ಸೂಪರ್. ಬಸ್ ನಂಬರ್ ಎಲ್ಲ ಚೆನ್ನಾಗಿದ್ಯಾ? ನಾನು ಕೊಟ್ಟಿರೋ ನಂಬರ್ ಎಲ್ಲ ಚೆನ್ನಾಗಿದೆ. ನಮ್ದು ವೆಹಿಕಲ್ ನಂಬರ್ ಚೆನ್ನಾಗಿದೆ. ಮತ್ತೆ ಎಷ್ಟು ಬ್ರಾಂಚ್ ಓಪನ್ ಮಾಡಿದ್ರಿ ನಮ್ ಕಡೆ ಬಂದ್ಮೇಲೆ? ನಿಮ್ ಕಡೆ ಬಂದ್ಮೇಲೆ ಮತ್ತೆ ಈಗ 2ನೇ ಸ್ಟಾರ್ಟ್ ಆಗಿದೆ. 2ನೇ ಸ್ಟಾರ್ಟ್ ಆಗಿದೆ. ಈಗೆಲ್ಲ ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಿದೆ. ಜಸ್ಟ್ 2 days ಬ್ಯಾಕ್ ನೆನ್ಸ್ಕೊಂಡಿದ್ದೆ ಗುರುಜಿ ನಿಮಗೆ. ನೀವು ಕಾಲ್ನಾಗ ಸ್ವಲ್ಪ ಬಿಸಿ ಇರ್ತಿರಲ್ಲ ನೀವು, ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ, ಸ್ವಲ್ಪ ಆಮೇಲೆ ಫೋನ್ ಅಂತ ಬಿಸಿದ್ದೀರಾಗ. ತುಂಬಾ ಒಳ್ಳೇದಾಗಿದೆ ಗುರುಜಿ. ಆಯ್ತು ಸರ್, ಒಳ್ಳೇದಾಗ್ಲಿ. ಕಂಟಿನ್ಯೂ ಮಾಡಿ ಸರ್. ಬಹಳ ಥ್ಯಾಂಕ್ಸ್ ರೀ ಗುರುಜಿ. ನಾವು ಇನ್ನೂ ನೀವು ಹೇಳಿದ್ ಪೂರಾ ಫಾಲೋ ಅಪ್ ಮಾಡಿಲ್ಲ. ಓನ್ಲಿ ಒಂದು 70% ಅಷ್ಟೇ ಮಾಡಿದ್ದೀನಿ. ಇನ್ನೂ ಮಾಡೋದಿದೆ. ಮಾಡಿ ಸರ್, ಎಲ್ಲ ಕಂಪ್ಲೀಟ್ ಮಾಡಿ ಸರ್. ಇನ್ನು ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಹಾರಗಳು ಸಿಗುತ್ತೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಬೆಳಿತೀರಿ. ಓಕೆ ಸರ್, ಒಳ್ಳೇದಾಗಲಿ ಸರ್. ಸೊ ಅಂದರೆ ಇವರೊಂದು ಡಯಾಗ್ನೋಸ್ ಸೆಂಟರು ವಿತ್ ಬ್ಲಡ್ ಬ್ಯಾಂಕ್. ಬಟ್ ಅವ್ರಿಗೆ ಧಾರವಾಡದಲ್ಲಿ ಬಿಸ್ನೆಸ್ ತುಂಬ ಚೆನ್ನಾಗಿದೆ. ಬಟ್ ನೀವು ಬಸ್ಗಳದ್ದು ಹೇಳಿದ್ರೆ ಅವರು ಅದನ್ನ ಹೇಳಿರಲಿಲ್ಲ. ಬಟ್ ಅದು ಕೂಡ ಏನು, ಅದು ಟ್ರಾವೆಲ್ಗ? ಅದೇ ಹಾಸ್ಪಿಟ್ಲ್ಗೋಸ್ಕರನೇ, ಹೊಸ ಬ್ಲಡ್ ಬ್ಯಾಂಕ್ಗೋಸ್ಕರನೇ ಹೊಸ ಬಸ್ ಬುಕ್ ಮಾಡಿದ್ರು ಇವರು. ಅದಕ್ಕೆ ನಾನೇ ನಂಬರ್ ಎಲ್ಲ ಸೆಲೆಕ್ಷನ್ ಮಾಡಿಕೊಟ್ಟೆ. ಸೂಪರ್. ಅಂದ್ರೆ ತುಂಬಾ ಚೇಂಜಸ್ ಕಂಡೈತೆ ಸರ್. ಸೊ ಅವರು ನಿಮ್ಮ ಹತ್ರ ಬಂದಾಗ ಅವ್ರ ಸಮಸ್ಯೆಗಳು ಏನಿತ್ತು, ಯಾಕೆ ಅವ್ರು ಫೇಲ್ಯೂರ್ ಆಗಿದ್ರು?
ಅದು ಏನು ಸಮಸ್ಯೆ ಅಂದರೆ ಅವ್ರು ಇಟ್ಟಿರೋ ಹೆಸರು ಚೇಂಜ್ ಇತ್ತು ಫಸ್ಟು. ಅವರು ಹೆಸರು ಏನು ಚೇಂಜ್ ಮಾಡ್ಕೊಂಡಿಲ್ಲ. ಮತ್ತು ಅವರಲ್ಲಿ ಬೇಸಿಕ್ ಪ್ರಾಬ್ಲಮ್ ಇತ್ತು, ಗ್ರಹಚಾರ ದೋಷ ಅಂತ. ಯಾವುದೇ ಒಂದು ಮನುಷ್ಯನಿಗೆ ತುಂಬ ಜನ ತುಂಬ ಕಡೆ ಹೋಗಿ ಪರಿಹಾರಗಳು ತಗೊಳ್ತಾ ಇರ್ತಾರೆ ಸರ್. ಎಲ್ಲ ಕಡೆ ಹೋಗಿರ್ತಾರೆ, ಎಲ್ಲ ಕಡೆನೂ ಕೊಟ್ಟಿರೋ ಪರಿಹಾರಗಳೆಲ್ಲ ಮಾಡ್ತಾ ಇರ್ತಾರೆ, ಒಳ್ಳೇದಾಗಿರಲ್ಲ. ಯಾಕಂದ್ರೆ ಅವ್ರಿಗೆ ಯಾರಿಗೂ ಜ್ಞಾನ ಇಲ್ಲ ಅಂತಲ್ಲ, ಅವ್ರಿಗೂ ಜ್ಞಾನ ಇರುತ್ತೆ, ದೇವ್ರು ಎಲ್ಲರಿಗೂ ಒಂದೊಂದು ಜ್ಞಾನ ಕೊಟ್ಟಿರ್ತಾನೆ. ಆದ್ರೆ ಒಂದು ಮನುಷ್ಯನ ಬೇಸಿಕ್ ಪ್ರಾಬ್ಲಮ್ ಅನ್ನೋದು ಒಂದು ಇರುತ್ತೆ, ಗ್ರಹಚಾರ ದೋಷ ಅಂತಾರೆ. ಆ ಬೇಸಿಕ್ ಪ್ರಾಬ್ಲಮ್ನ ಕಂಡುಹಿಡಿದು ಕರೆಕ್ಟ್ ಆದ ರೀತಿಲಿ ಅವ್ರಿಗೆ ಒಂದು ಒಳ್ಳೆ ದಾರಿ ತೋರಿಸ್ಕೊಟ್ಬಿಟ್ರೆ, ಅವ್ರು ನಾವು ಕೊಡೋ ಪರಿಹಾರಗಳನ್ನ ಪರಿಪೂರ್ಣವಾಗಿ ಮಾಡ್ಕೊಬಿಟ್ರೆ ಕಣ್ಮುಂದೆ 100% ರಿಸಲ್ಟ್ ಸಿಗುತ್ತೆ ಸರ್. ಇವ್ರಿಗೆ ಬೇಸಿಕ್ ಆಗಿ ಇವ್ರದ್ದು ಬೇಸಿಕ್ ಪ್ರಾಬ್ಲಮೇ ಇದ್ದಿದ್ದು. ಒಂದು ಮನೆಯಲ್ಲಿ ಅವ್ರದ್ದು ವೆಹಿಕಲ್ ನಂಬರ್ ಕೆಟ್ಟಿತ್ತು, ಮತ್ತೆ ಇವ್ರು ಯೂಸ್ ಮಾಡೋ ಮೊಬೈಲ್ ನಂಬರ್ ಕೆಟ್ಟಿತ್ತು. ಮತ್ತೆ ನಾನು ಅವ್ರಿಗೇನು ಜಾಸ್ತಿ ಏನು ಪರಿಹಾರ ಕೊಟ್ಟಿಲ್ಲ. ಬೇರೆಯವ್ರಿಗೆ ಎಲ್ಲರಿಗೂ ನಾವು ಬ್ಲಾಕ್ ಮ್ಯಾಜಿಕ್, ನೆಗೆಟಿವ್ ಎನರ್ಜಿ ರಿಮೂವ್ ಮಾಡಿ ಆ ಥರ ಎಲ್ಲಾನು ಇವ್ರಿಗೆ ಇನ್ನೂ ಅದನ್ನೆಲ್ಲ ಮಾಡ್ಲಾ ಇಲ್ಲ ನಾನು. ಮತ್ತೇನು ಸಜೆಷನ್ ಕೊಟ್ಟು ಅವ್ರಿಗೆ ಬೇರೆ ನಾನು ದೇವಸ್ಥಾನಗಳದ್ದು ಸಜೆಷನ್ ಕೊಟ್ಟಿದ್ದೆ, ನವಗ್ರಹಗಳದ್ದು ಕೆಲವೊಂದು ಸಜೆಷನ್ ಕೊಟ್ಟಿದ್ದೆ. ಮತ್ತೆ ಅವ್ರದ್ದು ಮನೆಯಲ್ಲಿ ಸ್ವಲ್ಪ ಪೂಜೆಗಳು ಪೆಂಡಿಂಗ್ ಇತ್ತು, ಅವ್ರದ್ದು ಪೂಜೆ ಪುನಸ್ಕಾರಗಳು ಕೆಲವೊಂದು ಮನೆ ದೇವ್ರದ್ದೆಲ್ಲ ಪೆಂಡಿಂಗ್ ಇತ್ತು, ಅವೆಲ್ಲ ಕೊಟ್ಟೆ. ಒಂದು 70% ಮಾಡಿದ್ದೀನಿ ಅಂತ ಅವರೇ ಹೇಳಿದ್ದಾರೆ. ಅದರಿಂದನೇ ಇನ್ನೂ 30% ಪೆಂಡಿಂಗ್ ಇದೆ ಅವ್ರದ್ದು. ಅವರು ದೇವಸ್ಥಾನಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ, ಅವ್ರಿಗೆ ಅವಾಗಲೇ ಒಳ್ಳೆ ಇದು ಬೇರೆದು ಹೊಸ ಬ್ರಾಂಚ್ಗೆ ಕಾಲ್ ಬಂದಿತ್ತು. ತುಂಬಾ ವರ್ಷಾನ್ಗಟ್ಲೆ ಅವರು ಇದು ಗೌರ್ಮೆಂಟ್ ಅಲ್ಲಿ ತುಂಬಾ ಕೆಲಸಗಳು ಪೆಂಡಿಂಗ್ ಉಳಿದ್ಬಿಟ್ಟಿತ್ತು. ಅವ್ರು ಹೇಳ್ದಂಗೆ ಒಂದು 70-80 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿವರೆಗೂ ಪೆಂಡಿಂಗ್ ಇತ್ತು, ಅದೆಲ್ಲ ಕ್ಲಿಯರ್ ಆಯ್ತು ಅವ್ರಿಗೆ. ಮತ್ತೆ ಅದು ಬಂದ್ಮೇಲೆ ಹೊಸ ಬಸ್ ಬುಕ್ ಮಾಡಿ ಬ್ಲಡ್ ಬ್ಯಾಂಕ್ಗೋಸ್ಕರನೇ ಅದಕ್ಕೆ ನಂಬರ್ ಕೂಡ ನಾನೇ ಸೆಲೆಕ್ಟ್ ಮಾಡಿಕೊಟ್ಟೆ, ಒಳ್ಳೆ ಫ್ಯಾನ್ಸಿ ನಂಬರ್ ಕೊಟ್ಟೆ. ಅದಾದ್ಮೇಲೆ ಇವರು ಈಗ ತುಂಬ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ ಸರ್. ಈಗ ನೀವು ಹೇಳಿದ್ರಿ ಗ್ರಹಚಾರ ದೋಷ, ಅವ್ರಿಗೆ ಇದಕ್ಕೆ ಮೊದಲು ಬೇರೆ ಕಡೆ ಎಲ್ಲ ಹೋಗಿ ಫೇಲ್ಯೂರ್ ಆಗೈತೆ ಅವ್ರಿಗೆ. ಈ ಗ್ರಹಚಾರ ದೋಷ ಅಂದರೆ ಅವ್ರಿಗೆ ಬೇರೆ ಏನು ಅಂದರೆ ಎಲ್ಲೂ ಪರಿಹಾರ ಮಾಡೋಕ್ಕೆ ಆಗದೆ ಇರೋ ಥರದ್ದು, ಇಲ್ಲ ಬೇರೆ ಕಡೆ ಹೋಗಿ ಅದು ಪರಿಹಾರ ಆಗದೆ ಇರೋದು, ನೀವು ಅದನ್ನು ಪತ್ತೆ ಆಗ್ತಾರೆ ಇದೇ ಸಮಸ್ಯೆಗೆ ಇಲ್ಲೇ ಹೋಗ್ಬೇಕು ನೀವು ಅಂತ ಹೆಂಗೆ ಪತ್ತೆ? ಯಾರೇ ಫೋನ್ ಮಾಡಿದ್ರು, ನಾನು ತುಂಬ ನಮ್ಮ ವೀಕ್ಷಕರಿಗೆ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಯಾರೇ ಫೋನ್ ಮಾಡಿ ನನ್ನ ಹತ್ರ ಹಲೋ ಅಂದರೆ ಸಾಕು, ಇಲ್ಲ ಫೋನ್ ಮಾಡಿದ್ರೆ ಸಾಕು, ವಿತಿನ್ ಮಿನಿಟ್ಸಲ್ಲೇ ವಿತಿನ್ ಸೆಕೆಂಡ್ಸಲ್ಲೇ ಅವ್ರ ಪ್ರಾಬ್ಲಮ್ ನಮ್ಗೆ ಗೊತ್ತಾಗುತ್ತೆ. ಅವಾಗಲೇ ನಾನು ಹೇಳ್ತೀನಿ, ನಿಮ್ಗೆ ಇದೇ ಪ್ರಾಬ್ಲಮ್ ಇದೆ, ನೀವು ಹಿಂಗೆ ನಡೀತಾ ಇದೆ ನಿಮ್ಮ ಲೈಫು, ನಿಮ್ಮ ಬಿಸ್ನೆಸ್ ಹಿಂಗೆ ನಡೀತಾ ಇದೆ ಅಂತ ನಮ್ಗೆ ವಿತಿನ್ ಸೆಕೆಂಡ್ಸಲ್ಲಿ ಗೊತ್ತಾಗುತ್ತೆ, ಯಾರೇ ಫೋನ್ ಮಾಡಿದ್ರು. ಅವಾಗ ನಾವು ಅವ್ರಿಗೆ ಹೇಳಿರ್ತೀವಿ, ನಿಮ್ಗೆ ಈ ಬಿಸ್ನೆಸ್ ಈ ಥರನೇ ನಡೀತಾ ಇದೆ, ಹಣಕಾಸಿನ ಅಭಿವೃದ್ಧಿ ಇರೋದಿಲ್ಲ, ನೀವು ಮಾಡ್ತಾ ಇರೋ ವೃತ್ತಿಲಿ ಫೇಲ್ಯೂರ್ ಆಗಿದ್ದೀರಾ, ಇವತ್ತರೆಗೂ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಆಗಿರಲ್ಲ, ತುಂಬ ಕಡೆ ಹೋಗಿನೂ ಪರಿಹಾರಗಳು ತೊಗೊಂಡಿದ್ರೆ ಎಲ್ಲೂ ಒಳ್ಳೇದಾಗಿರಲಿಲ್ಲ ಅಂತ ನಾವು ಅವಾಗಲೇ ಹೇಳ್ತೀವಿ. ವಿತಿನ್ ಮಿನಿಟ್ಸಲ್ಲಿ ಅವರು ಹಲೋ ಅಂದಿದ ತಕ್ಷಣ ನಾನು ರಿವರ್ಸ್ ಹಂಗೆ ಕಾಲ್ ಮಾಡಿರ್ತೀನಿ. ಈಗ ನಮ್ಮ ವೀಕ್ಷಕರಿಗೆ ಈ ವಿಡಿಯೋದಲ್ಲಿ ಏನಾದರೂ ಒಂದು ಟಿಪ್ಸ್ ಅಂತ ನಾವು ಜಸ್ಟ್ ಒಂದು ಸಜೆಷನ್ನು, ಈ ಗ್ರಹಚಾರ ದೋಷ, ಸೊ ಈ ಥರದ್ದು ತೊಂದರೆಗಳು ಇರೋರಿಗೆ ಬೇಸಿಕ್ ಅವರು ಕೆಲವೊಂದಷ್ಟು ಪೂಜೆಗಳು, ಕೆಲವೊಂದಷ್ಟು ದೇವಸ್ಥಾನಗಳಿಗೂ ಏನು ರೆಗ್ಯುಲರ್ ಜನರಲ್ ಆಗಿ ಇಂಥದ್ದು ಮಾಡ್ಕೊಂಡ್ರೆ ಆ ಥರದ ದೋಷದಿಂದ ಹೊರಗಡೆ ಬರ್ತಾರೆ ಅನ್ನೋ ಥರ ಹೇಳ್ಬೋದು ಸರ್. ಜನರಲ್ ಆಗಿ ಬೇಸಿಕ್ ಪ್ರಾಬ್ಲಮ್ ಅಂದ್ರೆ ಅವ್ರು ಯೂಸ್ ಮಾಡೋ ಮೊಬೈಲ್ ನಂಬರು, ಗಾಡಿ ನಂಬರು, ಮನೆ ನಂಬರು ಮೈನ್ ಆಗಿ ಅದು 50% ವರ್ಕ್ ಆಗುತ್ತೆ ಲೈಫಲ್ಲಿ. ಎಂಥ ಉನ್ನತ ಸ್ಥಾನದಲ್ಲಿರೋ ವ್ಯಕ್ತಿ ಆದ್ರೂ ಒಂದು ಒಳ್ಳೆ ಕೆಟ್ಟ ನಂಬರ್ ಯೂಸ್ ಮಾಡಿದ್ರೆ ಅವ್ರಿಗೆ ಕೆಟ್ಟ ಫಲನೇ ಯಾವತ್ತಿದ್ರು. ಒಂದು ಒಳ್ಳೆ ನಂಬರ್ ಯೂಸ್ ಮಾಡಿದ್ರೆ ಅವ್ರಿಗೆ ಯಾವತ್ತಿದ್ರು ಅದು ಒಳ್ಳೆ ಫಲನೇ ಕೊಡುತ್ತೆ ನೋಡಿ. ಅದಕ್ಕೋಸ್ಕರ ನಮ್ಮ ರಾಜಕಾರಣಿಗಳಾಗ್ಲಿ, ತುಂಬಾ ಗಣ್ಯ ವ್ಯಕ್ತಿಗಳು, ತುಂಬಾ ಕೋಟ್ಯಾಧಿಪತಿಗಳೆಲ್ಲ ನೋಡಿ ಒಳ್ಳೆ ಕಾರ್ ನಂಬರ್ಗೆ, ಒಳ್ಳೆ ಕಾಸ್ಟ್ಲಿ ಕಾರ್ ತಗೊಂಡ್ರು ನಂಬರ್ ಹಾಕ್ಸ್ಕೊಂಡಿರ್ತಾರೆ. ಕೆಲವ್ರಿಗೆ ಗೊತ್ತಾಗ್ದಿರ ಯಾವುದೋ RTOದಲ್ಲಿ ನಂಬರು ಆಟೋ ಜನರೇಟ್ ಆಗುತ್ತೆ, ಅದು ನಂಬರು ಆಟೋ ಜನರೇಟ್ ಆದಾಗ ಯಾವುದೋ ಒಂದು ಬರಲಿ ಬಿಡು ಅಂತಾರೆ. ಆ ನಂಬರ್ ಕೆಟ್ಟಿದೆ ಅಂದ್ರೆ ಅವತ್ತಿಂದ ಅವ್ರ ಲೈಫ್ ಫೇಲ್ಯೂರ್ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಸಂಪಾದನೆ ಮಾಡಿರ್ತಾರೆ. ಒಂದು ಒಳ್ಳೆ ಕಾಸ್ಟ್ಲಿ ಕಾರ್ ತಗೋಬೇಕಾದ್ರೆ ಅವ್ರು ಸಂಪಾದನೆ ಮಾಡಿದ್ರೆ ಮಾತ್ರನೇ ಅವ್ರು ದುಡ್ಡು ಮಾಡೋಕ್ಕಾಗೋದು, ಅವ್ರು ಬಿಸ್ನೆಸ್ ಮಾಡಿದ್ರೆ ಮಾತ್ರನೇ ಆ ಕಾರ್ ತಗೊಳಕ್ಕಾಗೋದು. ಆ ಕಾರ್ ತಗೊಂಡ್ಮೇಲೆ ಅದಕ್ಕೆ ಒಂದು 50 ಲಕ್ಷನೋ 20 ಲಕ್ಷನೋ ಕೊಟ್ಟು ಕಾರ್ ತಗೊಂಡಿರ್ತಾರೆ, ಒಂದು 20-25 ಸಾವಿರ ಖರ್ಚು ಮಾಡಿ ಒಂದು ಒಳ್ಳೆ ನಂಬರ್ ಹಾಕ್ಸ್ಕೊಳ್ಳಲ್ಲ. ಕೆಲವ್ರಿಗೆ ಬೇಸಿಕ್ ಪ್ರಾಬ್ಲಮ್ ಅಲ್ಲಿರುತ್ತೆ. ಇಲ್ಲ ಒಂದು ಕೆಟ್ಟ ನಂಬರ್, ಒಂದು ಸ್ವಲ್ಪ ದಿನ ಚೆನ್ನಾಗಿ ಬದುಕಿರ್ತಾರೆ, ಹಣಕಾಸೆಲ್ಲ ಚೆನ್ನಾಗಿ ಬರುತ್ತೆ. ಕಾರೇ ಅಂತಲ್ಲ, ಅವ್ರ ಮನೇಲಿ ಯಾವುದೇ ಒಂದು ವೆಹಿಕಲ್ ಬರಲಿ, ಅದು ಯಾವ್ದು ಎನಿ ವೆಹಿಕಲ್, ಕಮರ್ಷಿಯಲ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೈಕ್, ಒಂದು ಸಣ್ಣ ಬೈಕ್ ಕೂಡ ಒಂದು ಮನುಷ್ಯನ ಹಾಳು ಮಾಡುತ್ತೆ ಸರ್ ಜೀವನ 100%. ಒಂದು ಬೈಕ್ ನಂಬರ್ ಕೆಟ್ಟರು ಕೂಡ ಅವ್ರ ಲೈಫ್ ಅಲ್ಲೇ ಹಂಗೆ ಇರುತ್ತೆ, ಎಷ್ಟೇ ಮಾಡಿದ್ರು ಮೇಲಕ್ಕೆ ಬರಲ್ಲ. ಎಷ್ಟೋ ಜನ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಕೆಳಗಡೆ ಬಿದ್ದಿರೋದನ್ನ ನಾವು ಕಣ್ಣಾರ ಸಾವಿರಾರು ಜನ ನೋಡಿದ್ದೀವಿ. ನಮ್ಮ ಹತ್ರ ನಾನು ಇವತ್ತಿಗೆ ಸುಮಾರು ಜನಕ್ಕೆ, ಸಾವಿರಾರು ಜನಕ್ಕೆ ಜ್ಯೋತಿಷ್ ಹೇಳಿದ್ದೀವಿ. ನಾವು ದಿನ ಬೆಳಗಾದ್ರೆ ಅದೇ ಕೆಲಸ ನೋಡ್ತಾ ಇರ್ತೀವಲ್ಲ ಸರ್, ಪ್ರತಿಯೊಬ್ರು ಕಾಲ್ ಮಾಡ್ತಾನೆ ಇರ್ತಾರೆ ನಮಗೆ. ನಮ್ಮ ವಿಡಿಯೋ ನೋಡಿದ ತಕ್ಷಣ ತುಂಬಾ ವೀಕ್ಷಕರು ಅವ್ರಿಗೆ ನಮ್ಮ ಹತ್ರ ಕೇಳಬೇಕು ಅನ್ಸಿದ್ರೆ ಅವ್ರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಹೇಳ್ತೀನಿ, ನಿಮ್ಗೆ ಇದೇ ಪ್ರಾಬ್ಲಮ್ ಇದೆ, ನಿಮ್ಗೆ ಹಿಂಗೆ ಲೈಫ್ ನಡೀತಾ ಇದೆ ಅಂತ. ಅವ್ರು ಎಸ್ ಅಂತಾರೆ. ಇವತ್ತರೆಗೂ ನಾನು ಯಾರಿಗೂ ಸುಳ್ಳು ಹೇಳಿ ಇದು ಮಾಡ್ಬೇಕಂತ ಏನಿಲ್ಲ. ನಾನು ಹೇಳಿದ್ದು ಏನು ಅವ್ರಿಗೆ ಗ್ರಹಚಾರ ದೋಷ ಏನಿದೆಯೋ 100% ನಾನು ಕರೆಕ್ಟಾಗಿ ಹೇಳ್ತೀನಿ. ಅವ್ರಿಗೆ ಪ್ರಾಬ್ಲಮ್ ಇರೋದು ಸರಿ ಮಾಡ್ಕೊಂಡ್ರೆ ಅದು 100%. ಯಾಕೆ ಬೇಸಿಕ್ ಪ್ರಾಬ್ಲಮ್ ಅಂದರೆ ಅವ್ರು ಯೂಸ್ ಮಾಡ್ತಾರೆ ಮೊಬೈಲ್ ನಂಬರ್ ನೋಡಿದ್ರೆ ಸಾಕು ನನಗೆ ಪ್ರಾಬ್ಲಮ್ ಗೊತ್ತಾಗುತ್ತೆ. ಇದೇನೇ ಮೇನ್ ಆಗಿ ನೀವು ಪತ್ತೆ ಮಾಡೋದು. ಮೊಬೈಲ್ ನಂಬರಿಂದ ಅಂತಲ್ಲ, ಅವ್ರ ವಾಯ್ಸಲ್ಲಿ ಕೂಡ ಗೊತ್ತಾಗುತ್ತೆ. ವಾಯ್ಸಲ್ಲಿ ಯಾವ ಥರ ಹಲೋ ಅಂದಿದ ತಕ್ಷಣ ಅವ್ರಿಗೆ ನಮಗೆ ಅವ್ರ ಲೈಫ್ ಗೊತ್ತಾಗುತ್ತೆ ಸರ್. ಯಾರೇ ಒಬ್ರು ಹಲೋ ಅಂದರೆ ಸಾಕು, ಇಲ್ಲ ಮೊಬೈಲ್ ನಂಬರ್ ನೋಡಿದ್ರೆ ಸಾಕು, ಇಲ್ಲ ಅವ್ರ ಮನೇಲಿರೋ ವೆಹಿಕಲ್ ನಂಬರ್ ಹೇಳಿದ್ರೆ ಸಾಕು, ಪ್ರಾಬ್ಲಮ್ ಗೊತ್ತಾಗುತ್ತೆ ನಮಗೆ. ಓಕೆ. ಸೊ ವೀಕ್ಷಕರೇ, ಇದೊಂದು ಧಾರವಾಡದವರು, ಅವರೊಬ್ಬರು ಅಂದರೆ ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಬಿಸ್ನೆಸ್ ಮಾಡ್ತಾವ್ರೆ.
ಅವ್ರದ್ದು ಲೈಫ್ ತುಂಬ ಸ್ಟ್ರಗಲ್ ಇತ್ತು, ಕೋಟಿ ಅವರು ನಷ್ಟ ಆಗಿದ್ದರು. ಬಟ್ ಇಲ್ಲಿ ರಮೇಶ್ ಶರ್ಮಾ ಅವ್ರು ಕೊಟ್ಟಿದ್ದ ಸಜೆಷನ್ನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗೈತೆ, ಡೆವಲಪ್ಮೆಂಟ್ ಆಗೈತೆ. ಒಂದು ಹೊಸದಾಗಿ ಬಸ್ ಒಂದು ತೊಗೊಂಡಿದ್ದಾರೆ. ಸೊ ಇದೊಂದಷ್ಟು 2 ದಿವಸದಲ್ಲಿ ಅವ್ರಿಗೆ ಚೇಂಜಸ್ ಕಾಣಿಸ್ತು ಅಂತ ಹೇಳಿದ್ರು. ಸೊ ಇದು ಬೇಸಿಕ್ ಒಂದು ಗ್ರಹಚಾರ ದೋಷ, ರಮೇಶ್ ಅವರು ಅದನ್ನು ತಿಳಿಸ್ತಾರೆ. ಸೊ ಅದ್ರ ಬಗ್ಗೆ ಕೆಲವೊಂದಷ್ಟು ಸಜೆಷನ್ಸು, ಇಂಥ ಒಂದು ದೇವಸ್ಥಾನಗಳಲ್ಲಿ ಈ ಥರದ್ದೊಂದಷ್ಟು ಪೂಜೆಗಳು ನೀವು ಮಾಡ್ಕೊಂಡ್ರೆ ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ ಅಂತ. ಸೊ ಇದನ್ನು ಬಳಸ್ಕೊಳ್ಳಿ. ಆ ಥರದ ತೊಂದರೆಗಳಲ್ಲಿರೋರು, ಎಲ್ಲ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರೋರಿಗೆ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.